ಮಾರ್ಚ್ ಈ 2 ತಿಂಗಳ 5,000 ಕೋಟಿ ದುಡ್ಡು ಹಣ ಎಲ್ಲಿದೆ ನೋಡಿ ಎಲ್ಲಿದೆ ಅಂದರೆ ನೋಡಿ, ಗೃಹಲಕ್ಷ್ಮಿ ಯೋಜನೆ DBT ಯೋಜನೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಅದು ಯಾವುದು DC ಹೋಗಲ್ಲ ಅಥವಾ DC ಇಂದ ಅಲ್ಲಿ ಡೈರೆಕ್ಟರ್ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರಿಗೆ ಹೋಗಲ್ಲ, ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಹೋಗುತ್ತೆ. ಸೊ ಅದು ಹೋಗಿಲ್ಲ ಅಂದರೆ ಎಕ್ಸ್ಚೆಕರ್ನಲ್ಲೇ ಇರುತ್ತೆ ಅಲ್ಲ. ಇವರು ಸುಮ್ಮನೆ ಹಗರಣ ಅಂತ ಇದ್ರೆ DBTನಲ್ಲಿ ಹೇಗೆ ಮಾಡೋಕ್ಕಾಗ್ತದೆ? ಇವರು 5,000 ಕೋಟಿ ರೂಪಾಯಿ ಮೊನ್ನೆ ಕೇಳಿದೆ, 5,000 ಕೋಟಿ ರೂಪಾಯಿ ಚುನಾವಣೆಗೆ ಯೂಸ್ ಮಾಡಿ, ಹೆಂಗೆ ಯೂಸ್ ಮಾಡೋಕ್ಕಾಗ್ತದೆ? ಏನೋ ಸ್ವಲ್ಪನ ಕಾಮನ್ ಸೆನ್ಸ್ ಇದು ಮಾತಾಡಿದ್ರೆ ನಾವು ಹೇಳ್ಬೋದಪ್ಪ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಕೊಟ್ಟಿಲ್ಲ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳೇ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಂಥದ್ದು ಏನಾದರೂ ಆಗಿದ್ರೆ ವಿ ವಿಲ್ ಕರೆಕ್ಟ್ ಇಟ್ ಅಂತ ಹೇಳಿದ್ದಾರೆ. ಸಚಿವರು ಕೂಡ ಮಾಹಿತಿಯಲ್ಲಿ ತಪ್ಪಾಗಿ ಪ್ರಕಟಣೆ ಮಾಡಿದ್ದೇನೆ, ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ದುಡ್ಡು ಎಲ್ಲೋಗಿದೆ ಅಂತ ಇವರು ಬಿಜೆಪಿಯವ್ರು ಕೇಳಿದ್ರೆ ಯಾರ್ದು ಜೇಬಿಗೆ ಹೋಗಿಲ್ಲ, ಹೋಗ್ಬೇಕಾದಾಗ ನೇರವಾಗಿ ನಮ್ಮ ಮಹಿಳೆಯರಿಗೆ ಹೋಗುತ್ತೆ. ರಾಜಕಾರಣ ಬಿಟ್ಕೊಳ್ಳೋಣ ಸರ್, 2 ತಿಂಗಳದ್ದು ಜನರಿಗೆ ಫಲಾನುಭವಿಗಳಿಗೆ ದುಡ್ಡು ಹೋಗಿಲ್ಲ, ಆದರೆ ಸಚಿವರು ಅದ್ರ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ನೋಡಿ, ಅದು ಆಗಲೇ ಅವರು ಬಹಳ ಸ್ಪಷ್ಟವಾಗಿ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅದನ್ನ ಪದೇ ಕೇಳಿದ್ರೆ ಏನು ಹೊಸದಾಗಿ ಏನು ಹೇಳೋಕ್ಕಾಗ್ತದೆ? ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರು. ನನ್ನ ಹತ್ರ ಇರುವಂಥ ಮಾಹಿತಿನಲ್ಲಿ ಹಾಗಿತ್ತು, ಅದಕ್ಕೆ ನಾನು ಹೇಳಿದ್ದೇನೆ ಅಂತ. ಸೊ ಅದ್ರ ಬಗ್ಗೆ ದಿನ ಅದೇ ಕೇಳ್ಕೊತಾ ಹೋದ್ರೆ ಹೊಸದೇನು ಹೇಳೋಕ್ಕಾಗಲ್ಲ. ವೆನ್ ಶಿ ಈಸ್ ಎಕ್ಸ್ಪ್ರೆಸ್ಡ್ ರಿಗ್ರೆಟ್, ವೆನ್ ಶಿ ಈಸ್ ಆಲ್ರೆಡಿ ಟೋಲ್ಡ್ ಎಸ್ ಒಂದು ಹೆಚ್ಚ ಕಮ್ಮಿ ಆಗಿದೆ ಕಳಿಸೋದ್ರಲ್ಲಿ ಅಂತ ಹೇಳಿದ್ಮೇಲೆ ಅದನ್ನ ಸರಿಪಡಿಸೋದು ನಮ್ಮ ಜವಾಬ್ದಾರಿ, ಅದನ್ನ ನಾವು ಮಾಡ್ತೀವಿ. ಯುವ ನಿಧಿ ಮಹತ್ವದ ಯೋಜನೆ ಇರುವುದು ಕೌಂಟರ್ ಕೊಡಬೇಕು ಅಂತ, ಅದ್ರ ಫೈನಲ್ ಔಟ್ಕಮ್ ಏನು? ಅದು ಉದ್ಯೋಗ ಕೊಡಬೇಕು ಅಂತ ಅಥವಾ ನೋಡಿ, ಯುವ ನಿಧಿ ಇರ್ಬೋದು, ಯುವ ನಿಧಿ ಪ್ಲಸ್ ಇರ್ಬೋದು, ಇವೆರಡೂ ಯೋಜನೆಗಳು ಕೂಡ ನಮ್ಮ ರಾಜ್ಯದ ಮಾನವ ಸಂಪನ್ಮೂಲವನ್ನ ಬಲಿಷ್ಠಗೊಳಿಸಲಿಕ್ಕೆ. ಯುವ ನಿಧಿ ಇರ್ಬೋದು, ಯುವ ನಿಧಿ ಪ್ಲಸ್ ಮತ್ತೆ ನಿಪುಣ ಕಾರ್ಯಕ್ರಮ ನಮ್ಮ ಇಲಾಖೆದು, ಇವೆಲ್ಲ ಮೂರು ಸೇರಿ ವಿ ಆರ್ ಟ್ರೈಂಗ್ ಟು ಎನ್ಶೋರ್ ದಟ್ ದ ಮೋಸ್ಟ್ ಎಂಪ್ಲಾಯಬಲ್ ಹ್ಯೂಮನ್ ರಿಸೋರ್ಸ್ ಇನ್ ದ ವರ್ಲ್ಡ್ ಈಸ್ ಫ್ರಮ್ ಕರ್ನಾಟಕ. 300 ಕೋಟಿ ರೂಪಾಯಿ ನಾವು ಬರೀ ನಿಪುಣ ಯೋಜನೆ ಖರ್ಚು ಮಾಡ್ತಾ ಇದ್ದೀವಿ. ಯುವ ನಿಧಿ ಮತ್ತು ಯುವ ನಿಧಿ ಪ್ಲಸ್ನಲ್ಲಿ ಅವರಿಗೆ ಭತ್ತೆನೂ ಕೊಡ್ತಾ ಇದ್ದೀವಿ ಹಾಗೂ ತರಬೇತಿ ಕೂಡ ಕೊಡ್ತಾ ಇದ್ದೀವಿ. ಇಡೀ ರಾಷ್ಟ್ರದಲ್ಲಿ ಇಂಥ ಒಂದು ಯೋಜನೆ ಬಹುಶಃ ಎಲ್ಲೂ ಇಲ್ಲ. ಸರ್, ಈವರೆಗೂ 7 ಕೋಟಿ ಯುವ ನಿಧಿ ಖರ್ಚು ಮಾಡಿದ್ದಾರೆ, ಆದರೆ ಒಟ್ಟಾರೆ 3,000 ಜನಕ್ಕೆ ಅಷ್ಟೇ ಉದ್ಯೋಗ ಸಿಕ್ಕಿದೆ. ನೋಡಿ, ಅದು ನಿರುದ್ಯೋಗಿ ಭತ್ತೆ. ಅದ್ರ ಜೊತೆಗೆ ಯುವ ನಿಧಿ ಪ್ಲಸ್ ಏನಿದೆ ಅಂದರೆ ಯಾರಿಗೆ ತರಬೇತಿ ಬೇಕು ಅದಕ್ಕೂ ಕೂಡ ಕೊಡ್ತಾ ಇದ್ದೀವಿ. ಸೊ ತರಬೇತಿ ಕೂಡ ಅದರಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ನಾವು ಫಸ್ಟ್ ಕಾನ್ಸೆಪ್ಷಲೈಸ್ ಮಾಡಿದಾಗ ಬರೀ ನೀವು ಹೇಳ್ದಂಗೆ ಭತ್ತೆ ಇತ್ತು, ಆದರೆ ನಮ್ಮ ಯುವಕರಿಗೆ ತರಬೇತಿ ಕೂಡ ಬೇಕಂದ್ರೆ ಯುವ ನಿಧಿ ಪ್ಲಸ್ ಅಂತ ನಾವು ಮಾಡಿದ್ದೀವಿ. ಮತ್ತೆ ನಿಪುಣ ಯೋಜನೆಯಲ್ಲಿ ಎಮರ್ಜಿಂಗ್ ಟೆಕ್ನಾಲಜೀಸ್ನಲ್ಲಿ ರೀಸ್ಕಿಲಿಂಗು ಅಪ್ಸ್ಕಿಲಿಂಗ್ ಪ್ರೋಗ್ರಾಮ್ಗಳು ಕೂಡ ನಾವು ತಗೊಂಡಿದ್ದೀವಿ. ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್ ಈಸ್ ಸೇಯಿಂಗ್ ಅಬೌಟ್ ಕರೆಂಟ್ CM.